ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕೆಂಬುದಾಗಿ ನೋಡಿಕೊಳ್ಳುವಾಗ ದೇವರ ವಾಕ್ಯದಿಂದ ಕಲಿಯುವಂಥದ್ದು ಬಹಳ ಇದೆ. ಆದಿಕಾಂಡ 1ರಿಂದ 11 ಅಧ್ಯಾಯಗಳಲ್ಲಿ ಲೋಕಚರಿತ್ರೆಯನ್ನು ಕಲಿಬಹುದು. ಆದಿಕಾಂಡ 12ರಿಂದ ಮಲಾಕಿಯ ಗ್ರಂಥದವರೆಗೆ ಇಸ್ರಾಯೇಲರ ಚರಿತ್ರೆಯನ್ನು ಕಲಿಬಹುದು. ಮತ್ತಾಯನಿಂದ ಯೋಹಾನನವರೆಗೆ ಮೆಸ್ಸಿಯನ ಅಥವಾ ಕ್ರಿಸ್ತನ ಚರಿತ್ರೆಯನ್ನು ಕಲಿಬಹುದು. ಅಪೊಸ್ತಲರ ಕೃತ್ಯ ಪುಸ್ತಕದಿಂದ ನಾವು ಸಭಾ ಚರಿತ್ರೆಯನ್ನು ಕಲಿಯಬಹುದು ಮತ್ತು ರೋಮ ಪತ್ರಿಕೆಯಿಂದ ಯೂದನ ಪತ್ರಿಕೆಯವರೆಗೆ ವಿಶ್ವಾಸಿಗಳ ಒಂದು ಜೀವನ ಮತ್ತು ಸೇವೆಯ ಬಗ್ಗೆ ಕಲಿಯಬಹುದು. ಪ್ರಕಟಣೆಯ ಗ್ರಂಥದಲ್ಲಿ ಭವಿಷ್ಯ ಲೋಕವನ್ನು, ಮುಂದಣ ಯುಗಗಳನ್ನು ಕುರಿತು ನಾವು ಕಲಿಯಬಹುದು. ಆದ ಕಾರಣ ಕಲೀಲಿಕ್ಕೆ ಸಾಕಷ್ಟು ವಿಷಯಗಳು ಇರುವುದರಿಂದ ನಾವು ಈಗ ಅಪೊಸ್ತಲ ಕೃತ್ಯ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 19ನೇ ಅಧ್ಯಾಯ 23ರಿಂದ 41ರವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಕಲೀಲಿಕ್ಕಿದ್ದೇವೆ. ಬನ್ನಿರಿ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 19 ವರ್ಸಸ್ 23 to verse 41. ಇಲ್ಲಿ ನಾವು ವಿರೋಧದಲ್ಲಿ ಕಲಿಯತಕ್ಕ ಪಾಠಗಳು 8 ನಾವು ಕಲೀಲಿಕ್ಕಿದ್ದೇವೆ. 8 lessons to learn in opposition. ಒಂದು ವಿರುದ್ಧ ಬರ್ತದೆ. ಏನೋ ಒಂದು ವಿರುದ್ಧ ಅಂತ ಹೇಳುವಾಗ ಅದು ಮುಖ್ಯವಾಗಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರುವಂಥವರಿಗೆ ಬರುವಂಥ ವಿರುದ್ಧ, ಅಥವಾ ದೇವರ ವಾಕ್ಯ ಸೇವೆಯನ್ನು ಮಾಡ್ತಾ ಇರುವುದಕ್ಕಾಗಿ ಬಂದಂಥ ವಿರುದ್ಧ, ಅದರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಅಂಥ ಒಂದು ವಿರುದ್ಧ ಬಂದಾಗ ನಾವೇನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬೇಕು, ಅದರಿಂದ ಕಲಿಯುವಂಥದ್ದು ಏನಿದೆ ಅಂತ ಹೇಳಿಬಿಟ್ಟು 8 lessons in opposition, ವಿರುದ್ಧದಲ್ಲಿ ಕಲಿಯತಕ್ಕಂಥ 8 ಪಾಠಗಳು. ಮೊದಲನೇದಾಗಿ ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯದ 23ನೇ ವಚನದಲ್ಲಿ ಕ್ರಿಸ್ತನ ಮಾರ್ಗದ ವಿಷಯವಾಗಿ ಆ ಸಮಯದಲ್ಲಿ ದೊಡ್ಡ ಗಲಭೆ ಎದ್ದಿತು. ಅಂದರೆ ಕ್ರಿಸ್ತನ ಮಾರ್ಗದ ಬಗ್ಗೆ. ಹಾಗಾದರೆ ಕ್ರಿಸ್ತನ ಮಾರ್ಗ ಅಂತ ಹೇಳುವಾಗ ಅದು ಕ್ರಿಸ್ತನ ಹಿಂಬಾಲಕರ ಬಗ್ಗೆ, ಕ್ರಿಸ್ತನ ಬೋಧನೆಯ ಬಗ್ಗೆ, ಕ್ರಿಸ್ತನಿಗೆ ಸಂಬಂಧಪಟ್ಟಂಥ ಒಂದು ವೇಳೆ ಅದು ಆಲಯ ಇರ್ಬೋದು, ಅನ್ಯೋನ್ಯತೆ ಇರ್ಬೋದು, ನಿಯಮ ಪಾಲನೆ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಒಟ್ಟು ಕ್ರಿಸ್ತನ ಮಾರ್ಗ ಎಂಬಂಥ ಮಾತು ಹೇಳಲಾಗಿದೆ. ಆದ ಕಾರಣ ಅದರ ಬಗ್ಗೆ 1 ನಿಮಿಷ ಅಥವಾ ಅರ್ಧ ನಿಮಿಷ ನಾವು ಸ್ವಲ್ಪ ಯೋಚನೆ ಮಾಡೋಣ. ಯಾಕಂತ ಹೇಳಿದ್ರೆ, ಹೌದು, ಕ್ರಿಸ್ತನ ಮಾರ್ಗ ಎಂಬುದಾಗಿ ಹೇಳಿರುವಾಗ ಇದು ಒಂದು ಘಟನೆ ಅಲ್ಲ, ಒಂದು ಸ್ಪಾಟ್ ಅಲ್ಲ, ಆದರೆ ಮಾರ್ಗ. ಯಾವ ರೀತಿಯಾಗಿ ಒಂದು ಹೆದ್ದಾರಿ ಅಂತ ಹೇಳ್ತೀವಲ್ಲ, ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ, ಆ ರೀತಿಯಾಗೆಲ್ಲ ಹೇಳ್ತೀವಿ. ದಾರಿ ಅಥವಾ ಮಾರ್ಗ ಅಂತ ಹೇಳುವಾಗ ಅದು ಹೋಗ್ತಾ ಇರ್ತೈತೆ, ಅದು ದೂರವಾಗಿ ದೂರವಾಗಿ ದೂರವಾಗಿ. ಬಸ್ ಸ್ಟಾಪ್ ಅಂತ ಹೇಳುವಾಗ ಒಂದು ಕಡೆ ನಿಲ್ದಾಣ ಅದು, ಆದರೆ ಮಾರ್ಗ ಬಂದು ಅದು ದೀರ್ಘವಾಗಿರುವಂಥದ್ದು, ಹೋಗ್ತಾ ಇರುವಂಥದ್ದು, ಸಾಗ್ತಾ ಇರುವಂಥದ್ದು. ಆತ್ಮಿಕ ಜೀವನ ಕೂಡ ಒಂದು ಮಾರ್ಗ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ
2ನೇ ವಚನದಲ್ಲಿ ನೋಡುವಾಗ, ಈ ಮಾರ್ಗಕ್ಕೆ ಸಂಬಂಧಪಟ್ಟ ಪುರುಷರಾಗಲಿ ಸ್ತ್ರೀಯರಾಗಲಿ ದಮಸ್ಕದಲ್ಲಿದ್ದರೆ ಅವರನ್ನು ತಾನು ಬಂಧಿಸಿ ಯೆರೂಸಲೇಮಿಗೆ ತರಲಿಕ್ಕಾಗುವಂತೆ ದಮಸ್ಕದಲ್ಲಿಯ ಸಭಾಮಂದಿರಗಳಿಗೆ ಕೊಡಲು ಅವನಿಂದ ಪತ್ರ ಪಡ್ಕೊಂಡನು ಅಂತ ನಾವು ನೋಡ್ತೀವಿ. ಈ ಮಾರ್ಗದ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ ಅಂತ ಹೇಳಿಲ್ಲ, ಕ್ರಿಸ್ತನ ಅನುಸರಿಸುವಂಥವರಂತ ಬರೆದಿಲ್ಲ, ಈ ಮಾರ್ಗದ ಬಗ್ಗೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ 23ನೇ ವಚನದಲ್ಲಿ ಕ್ರಿಸ್ತನ ಮಾರ್ಗದ ಬಗ್ಗೆ ಅಂತ ಹೇಳುವಾಗ, ಯೋಹಾನ 14:6ನೇ ವಚನದಲ್ಲಿ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬ ಮಾತು ನೆನಪಿಗೆ ಬರ್ತದೆ. ಅದು ಮೊದಲನೇ ಒಂದು ಪಾಠ. ಏನಂತ ಹೇಳಿದರೆ, ಮಾರ್ಗಕ್ಕೆ ಸಂಬಂಧಪಟ್ಟು ವಿರೋಧ ಬರ್ತದೆ. ಅಂದರೆ ಒಂದು ಅನುಭವ ಅಲ್ಲ, ಅದು ದೀರ್ಘಕಾಲದ ಒಂದು ಅನುಭವವಾಗಿರುವಾಗ ವಿರೋಧ ಬರ್ತದೆ. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಬಯಸ್ತೇನೆ, ಅಥವಾ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು 2ನೇ ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಬಾಳುವುದಕ್ಕೆ, ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಗುರಿಯಾಗುವರು. ದಾವೀದನು ಕೂಡ ಇದರ ಬಗ್ಗೆ ಹೇಳುವಂಥ ಒಂದು ಮಾತು, ಕೀರ್ತನೆ 119 67ನೇ ವಚನ 71ನೇ ವಚನದಲ್ಲಿ, ಕಷ್ಟಾನುಭವಕ್ಕೆ ಮುಂಚೆ ತೊಳಲಿ ತಪ್ಪಿ ದಾರಿ ತಪ್ಪಿದೆ, ಈಗಲಾದರೂ ನಿನ್ನ ನಿಬಂಧನೆಯನ್ನು ಕೈಕೊಂಡು ನಡೀತಾ ಇದ್ದೇನೆ ಅಂತ ಹೇಳ್ಬಿಟ್ಟು. 2ನೇದಾಗಿ ನಾವು ವಿರುದ್ಧದಲ್ಲಿ ಕಲಿಯುವಂಥ ಒಂದು 2ನೇ ಪಾಠ ಏನಂತ ಹೇಳಿದರೆ, ಪೌಲನು ಒಂದು ವೇಳೆ ಒಂದು ಸಂದೇಶವನ್ನು ಯಾರಿಗೂ ನೋಯಿಸದೆ, ಯಾರಿಗೂ ಚುಚ್ಚದೆ ಕೊಡಬಹುದಾಗಿತ್ತು, ನಾನು ಕೊಟ್ಟಿದ್ದೇನೆ. ಆದರೆ ಅದೇ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಪೌಲನು ಹೇಳುವಾಗ, ಸತ್ಯವನ್ನು ಹೇಳುವಾಗ ನೋವಾಗ್ತದೆ. 26ನೇ ವಚನ, ಪೌಲನೆಂಬ ಈ ಮನುಷ್ಯನು ಎಫೆಸದಲ್ಲಿಯೂ ಇಡೀ ಏಷ್ಯಾ ಪ್ರಾಂತದಲ್ಲಿಯೂ ದೊಡ್ಡ ಸಂಖ್ಯೆಯಲ್ಲಿ ಏನಂತ, ಕೈಯಿಂದ ಮಾಡಿದ ಮೂರ್ತಿಗಳು ದೇವರುಗಳಲ್ಲ. ಆ ರೀತಿಯಾಗಿ ಹೇಳಿದಾಗ ಜನರಿಗೆ ಭಾಳ ರೊಚ್ಚಿಗೆ ಹೇಳ್ತಾರೆ, ಅಥವಾ ಪ್ರತಿಭಟಿಸ್ತಾರೆ, ಅಥವಾ ವಿರೋಧಿಸ್ತಾರೆ. ಯಾಕಂತ ಹೇಳಿದರೆ, ಪೌಲನು ದಶಾಜ್ಞೆಯನ್ನು ಬಲ್ಲವನಾಗಿದ್ದ. ಧರ್ಮಶಾಸ್ತ್ರವನ್ನು ಕುರಿತು ಹೇಳುವುದಾದರೆ, ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ಆತನು ನಿರ್ದೋಷಿಯಾಗಿದ್ದ. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರ್ದಂಥ ದೇವರು ತನ್ನ ಜನರಿಗೆ, ಯಹೂದ್ಯರಿಗೆ ಹೇಳಿದಂಥ ಒಂದು ಮಾತು ಅದು ಭಾಳ ಸ್ಪಷ್ಟವಾಗಿತ್ತು. ಆದ ಕಾರಣ ಅದನ್ನು ಬೇಸಾಗಿಟ್ಕೊಂಡು ಈ ರೀತಿಯಾಗಿ ಅಪೊಸ್ತಲಕೃತ್ಯ 19:26ರಲ್ಲಿ ಅವನು ಹೇಳಿದಾಗ ಅದು ಒಂದು ವಿರುದ್ಧವನ್ನು ತರುವಂಥ ಒಂದು ಹೇಳಿಕೆಯಾಗಿತ್ತು. ಒಂದು ರೀತಿಯಿಂದ ನಾವು ರಾಜತಂತ್ರವುಳ್ಳವರಾಗಿ ಸುವಾರ್ತೆಯನ್ನು ಸಾರಬೇಕು, ಹೌದು. ಅಂದರೆ ಎಲ್ರಿಗೂ ಅರ್ಥವಾಗುವಂತೆ, ಯಾರನ್ನು ನೋಯಿಸದಂತೆ ಪ್ರೀತಿಪೂರ್ವಕವಾಗಿ ಸಾರುವಂಥದ್ದು. ಅದೇ ಸಂದರ್ಭದಲ್ಲಿ ಒಬ್ಬ ಪ್ರವಾದಿ ಆತನು ಸಾರುವಾಗ ಒಂದು ವೇಳೆ ಜನರಿಗೆ ನೋವಾದರೂ ಪರವಾಗಿಲ್ಲ, ನಾನು ಸತ್ಯವನ್ನು ಆಡ್ತೇನೆ ಎಂಬುದಾಗಿ ಹೇಳುವಂಥದ್ದು ಕೂಡ ಚರಿತ್ರೆಯಲ್ಲಿ ಮತ್ತು ಬೈಬಲ್ನಲ್ಲಿ ನಾವು ನೋಡಿದ್ದೇವೆ. ಒಟ್ಟು ದೇವರು ನಮ್ಮನ್ನು ಯಾವ ರೀತಿಯಾಗಿ ಕರೆದಿದ್ದಾರೆ, ಯಾವ ಭಾರ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಪ್ರೇರೇಪಿಸ್ತಿದ್ರೆ ಅದನ್ನು ನಾವು ಫಾಲೋ ಮಾಡಬೇಕು. ಈ ಸೇವಕರು ಹಾಗೆ ಮಾತಾಡ್ತಾರೆ, ಆದ ಕಾರಣ ನಾನು ಆ ರೀತಿಯಾಗಿ ಮಾತಾಡಬೇಕು ಇಲ್ಲ. ಯೇಸು ಸ್ವಾಮಿ ಸೈತಾನನ ಮುಂದೆ ಸಿಂಹದೋಪಾದಿಯಲ್ಲಿ, ಧಾರ್ಮಿಕರ ಮುಂದೆ ಸಿಂಹದೋಪಾದಿಯಲ್ಲಿದ್ದರು. ಆದರೆ ದೇವರ ಮುಂದೆ ಮತ್ತು ತನ್ನನ್ನು ಹಿಂಸೆ ಪಡಿಸೋರ ಮುಂದೆ ಕುರಿಯಾಗಿ ಇದ್ದರು ಎಂಬುದಾಗಿ ನೋಡ್ತೇವೆ. ಇರಲಿ, ಆದ ಕಾರಣ ಕಲಿತಕ್ಕಂಥ ಒಂದು ಪಾಠ. 3ನೇದಾಗಿ
ಪೌಲನು ಅಪೊಸ್ತಲಕೃತ್ಯ 19ನೇ ಅಧ್ಯಾಯ 26ನೇ ವಚನದಲ್ಲಿ ಜನರನ್ನು ಮಾರ್ಪಡಿಸಿ ಬಿಟ್ಟಿದ್ದಾನೆ. ವಾವ್, ಹೌದು, ಮಾರ್ಪಡಿಸುವಂಥದ್ದು ದೇವರು. ಆದರೂ ಕೂಡ ಪೌಲನನ್ನು ದೇವರು ಉಪಯೋಗಿಸಿಕೊಂಡು ಜನರನ್ನು ಮಾರ್ಪಡಿಸಿದ್ರಂತ ಹೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ತೇವೆ. ನೀವು ಇದನ್ನು 26ನೇ ವಚನ 19ನೇ ಅಧ್ಯಾಯ 26ನೇ ವಚನದಲ್ಲಿ ನೀವು ಇದನ್ನು ಕೇಳಿದ್ದೀರಿ. ಹಾಗಾದರೆ ಪೌಲನ ಬಗ್ಗೆ ಪೌಲನು ಈಗ ಎಫೆಸದಲ್ಲಿ ಮತ್ತು ಇಡೀ ಏಷ್ಯಾದಲ್ಲಿ, ಅಂದರೆ ಆಗಿನ ಕಾಲದ ಏಷ್ಯಾದಲ್ಲಿ ಅವನು ಈ ರೀತಿಯಾಗಿ ತನ್ನ ಒಂದು ಸಂದೇಶದಿಂದ ಜನರನ್ನು ಮಾರ್ಪಡಿಸಿದ್ದಾನೆಂಬಂಥದ್ದು ಜನರಿಗೆ ಗೊತ್ತಾಗಿತ್ತು, ಅಲ್ಲಿ ಗಲಭೆ ಆಗಿತ್ತು. ಆದ ಕಾರಣ ನಾವು ನಮ್ಮ ಬಗ್ಗೆ ಜನರಿಗೆ ಮಾಹಿತಿ ಸಿಗ್ತದೆ. ಈ ದಿವಸಗಳಲ್ಲಿ ಮಾಧ್ಯಮದ ಮುಖಾಂತರವಾಗಿ ವಾಟ್ಸ್ಯಾಪ್, SMS, ಫೇಸ್ಬುಕ್ ಮುಂತಾದ ಮಾಧ್ಯಮಗಳ ಮುಖಾಂತರವಾಗಿ ಬಹಳಷ್ಟು ಜನರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಳಿದ್ದೀರಿ ಹಾಗೂ ಕಂಡಿದ್ದೀರಿ. ಆ ದಿವಸಗಳಲ್ಲಿ ಅವರು ಸ್ವತಃ ನೋಡಿದರು ಯಾವ ರೀತಿಯಾಗಿ. ಬಹುಶಃ ಅವರ ರಿಲೇಟಿವ್ಸ್ ಯಾರಾದರೂ ಪೌಲನ ಸಂದೇಶವನ್ನು ಕೇಳಿಬಿಟ್ಟು ಮಾರ್ಪಾಟ ಹೊಂದಿದ್ದನ್ನು ಇವರು ನೋಡಿದ್ರೇನು, ತಮ್ಮ ಸಂಬಂಧಿಕರು ಬದಲಾಗುವಂಥದ್ದು. ಈ ದಿವಸಗಳಲ್ಲಿ ನಾವು ಮಾಧ್ಯಮಗಳ ಮುಖಾಂತರವಾಗಿ ಕೂಡ ನೋಡ್ಬೋದು. ಇದು ವಿರುದ್ಧವಾಗಿರುವಂಥ ಸಂದರ್ಭದಲ್ಲಿ ನಾವು ಕಲಿಯತಕ್ಕಂಥ ಒಂದು ಪಾಠ. ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾಧ್ಯಮವನ್ನು ಬಳಸಬೇಕು ಅನ್ನುವಂಥ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಯಾವುದನ್ನು ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ ಇದೆ. ಆ ರೀತಿಯಾಗಿ ನಾವು ವಿರುದ್ಧವನ್ನು ಉಂಟು ಮಾಡುವಂಥ ವಿಷಯವನ್ನು ಹಬ್ಬಿಸಬಾರ್ದು, ಸೂಕ್ಷ್ಮವಾಗಿರಬೇಕು. ಯೇಸು ಸ್ವಾಮಿಯವರು ನೀಡಿದಂಥ ಆ ಮಾತು ಭಾಳ ಚೆನ್ನಾಗಿದೆ. ಸರ್ಪದಂತೆ ಜಾಣರಾಗಿರಬೇಕು, ಪಾರಿವಾಳದಂತೆ ನಾವು ನಿಷ್ಕಪಟಿಗಳಾಗಿ ಇರಬೇಕು. ಸರಿ, ಅಂದ ಹಾಗೆ ನಾವು ಏನು ನೋಡ್ಕೊಳ್ತಿದ್ದೇವೆ ಅಂದರೆ ಅಪೊಸ್ತಲಕೃತ್ಯ 19ನೇ ಅಧ್ಯಾಯ 23ರಿಂದ 41 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ವಿರುದ್ಧದಲ್ಲಿ ಕಲಿಯತಕ್ಕಂಥ 8 ಪಾಠಗಳು, 8 ಲೆಸನ್ಸ್ ಫ್ರಮ್ ಅಪೋಸಿಷನ್. ಯಾಕಂದರೆ ಪೌಲನಿಗೆ ಒಂದು ವಿರುದ್ಧ ಬಂತು, ಅದರಲ್ಲಿ ಯಾವ ರೀತಿಯಾಗಿ ಆ ವಿರುದ್ಧವನ್ನು ನಿಭಾಯಿಸಿದನು ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. 5 ಆಯಿತು. ಈಗ 6ನೇದಾಗಿ ನೋಡುವಾಗ 31ನೇ ವಚನ, 19ನೇ ಅಧ್ಯಾಯ ಅಪೊಸ್ತಲಕೃತ್ಯ 31ನೇ ವಚನದಲ್ಲಿ ಪೌಲನ ಸ್ನೇಹಿತರಾಗಿದ್ದ, ಪೌಲನಿಗೂ ಕೆಲವು ಫ್ರೆಂಡ್ಸ್ ಇದ್ರಂತೆ. ಸರಿ, ಪೌಲನ ಸ್ನೇಹಿತರಾಗಿದ್ದ ಏಷ್ಯಾ ಸೀಮೆಯ ಕೆಲವು ಅಧಿಕಾರಿಗಳು, ಇವರು ಸ್ವಲ್ಪ VIPs ಆಗಿದ್ದರು, ದೊಡ್ಡ ವ್ಯಕ್ತಿಗಳು ಇದ್ದಿದ್ದರು. ಈ ಕ್ರೀಡಾಂಗಣದೊಳಗೆ ಹೋಗುವ ಸಾಹಸ ಮಾಡಬಾರದೆಂದು ವಿನಂತಿಸಿ ಪೌಲನಿಗೆ ಸಂದೇಶ ಕಳಿಸಿದರು. ಆದ ಕಾರಣ ಈ ವಿರುದ್ಧ ಅಪೋಸಿಷನ್ ಬರುವಾಗ, ರೊಚ್ಚಿಗೆದ್ದು ಬಿಟ್ಟಾಗ, ಜನರು ಗಲಭೆ ಆದಾಗ, ಅಂಥ ಸಂದರ್ಭದಲ್ಲಿ ದೊಡ್ಡ ಗಲಭೆ ಎದ್ದಿತ್ತಂತೆ. ಅಂಥ ಸಂದರ್ಭದಲ್ಲಿ ಪೌಲನ ಸ್ನೇಹಿತರು ಕೆಲವರು ಬೇಡ ಹೋಗೋದು, ಯಾಕಂದರೆ ಕ್ರೀಡಾಂಗಣದೊಳಗೆ ಹೋದರೆ ಅಲ್ಲಿ ದೊಡ್ಡ ಸಮಸ್ಯೆ ಆಗಬಾರ್ದಂತ ಸಂದೇಶ ಕಳಿಸಿದರು. ಆದ ಕಾರಣ ನಮಗೆ ಕೆಲವು ಸ್ನೇಹಿತರು ಇರುವಂಥದ್ದು ಒಳ್ಳೆಯದು. ಅದು ಕೂಡ ಮಾಧ್ಯಮದ ಮುಖಾಂತರವೋ ಅಥವಾ ಮೊಬೈಲ್ ಮುಖಾಂತರವೋ ಅಥವಾ SMS ಮುಖಾಂತರವೋ ನಮಗೆ ಏನಾದರೂ ಮಾಹಿತಿ ಸಿಕ್ಕಿದಾಗ ನಾವು ಜ್ಞಾನಪೂರ್ವಕವಾಗಿ ಅದನ್ನು ನಿಭಾಯಿಸಬೇಕು, ಅದನ್ನು ಉಪಯೋಗಿಸಬೇಕು. 7ನೇದಾಗಿ, ಈ ರೀತಿಯಾಗಿ ಒಂದು ದೊಡ್ಡ ಒಂದು ಒಕ್ಕೊರಳಿಂದ ಜನರು 2 ತಾಸುಗಳವರೆಗೆ ಆರ್ಭಟಿಸ್ತಾ ಇದ್ದಂಥ ವೇಳೆಯಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು
ನೋಡುವಾಗ ನಗರದ ಗುಮಾಸ್ತ ಸಮೂಹವನ್ನು ಸುಮ್ಮನಿರಿಸಿ, ಕೆಲವು ಸಾರಿ ದೇವರು ಅವ್ರ ಜನರ ಒಳಗಿಂದನೇ ಯಾರಾದರೂ ಒಬ್ಬರನ್ನ ಕರೆದು ಅವ್ರ ಮುಖಾಂತರವಾಗಿಯೇ ದೇವರು ಒಂದು ಸಮಾಧಾನದ ಒಂದು ಸ್ಥಿತಿಯನ್ನು ನೆಲೆಯನ್ನು ತರುವಂಥದ್ದನ್ನು ನಾನು ಕೂಡ ಸ್ವಲ್ಪ ಮಟ್ಟಿಗೆ ವಿರುದ್ಧ ಸಮಯದಲ್ಲಿ ನಾನು ನೋಡಿದ್ದೇನೆ. ಇಲ್ಲಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಗಮಲಿಯಲ್ನು ಕೂಡ ಅದೇ ರೀತಿಯಾಗಿ ಮಾಡಿದ್ದನ್ನು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಈಗ ನೋಡಿದರೆ ನಗರದ ಗುಮಾಸ್ತ ಅವನು ಮಾತಾಡ್ತಿದ್ದಾನೆ, ಟೌನ್ ಕ್ಲರ್ಕು. ಅವನು ಕೆಲವು ಮಾತುಗಳನ್ನು ಎಫೆಸದ ಜನರೇ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಮಾತಾಡಿ 2 ಮಾತನ್ನು ಹೇಳ್ತಾನೆ ರೀ. ಅದು 7ನೇ ಪಾಠ. ನೀವು ತಂದಿರುವ ಈ ಜನರು ನಮ್ಮ ಗುಡಿ ಕಳ್ಳರಲ್ಲ. ಗುಡಿ ಕಳ್ಳರಲ್ಲ. ಹೌದು, ಕಳ್ಳತನದ ನಿಮಿತ್ತವಾಗಿ ವಿರುದ್ಧ ನಮಗೆ ಆಗಬಾರ್ದು. ಆದರೆ ಒಳ್ಳೆ ಸಾಕ್ಷಿ ಇತ್ತು. ಪೌಲನಿಗಾಗಲಿ ಇತರರಿಗಾಗಲಿ ಅವರೇನು ಕಳ್ಳತನ ಮಾಡಲಿಲ್ಲ ಎಂಬಂಥ ಮಾತು ಹೇಳಿದಾಗ ಮೋಸ್ಟ್ಲಿ ಅವರೆಲ್ಲರೂ ಕೂಡ ಸ್ವಲ್ಪ ಪ್ರಶಾಂತವಾಗಿರ್ಬೋದು. ಅವರು ಭಾಳ ರೊಚ್ಚಿಗೆದ್ದು ಬಿಟ್ಟಿದ್ದರು. ದೊಡ್ಡ ಗಲಭೆ ಆಗಿತ್ತು. 2 ತಾಸು ಎಫೆಸದ ಆರ್ತಮಿ ದೇವಿ ಮಹಾದೇವಿ ಅಂತ ಕೂಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಗುಮಾಸ್ತ ಮಾತಾಡಿದಾಗ ಅವರ ಒಂದು ಕೋಪ ಸ್ವಲ್ಪ ಕಡಿಮೆ ಆಯಿತಾ. ಅಂಥ ಒಂದು ಮಾತನ್ನು ನಾವಾದರೂ ಆಡ್ಬೋದು ಅಥವಾ ದೇವರು ಬೇರೆಯವ್ರ ಮುಖಾಂತರವಾಗಿ ಆಡ್ತಾನೆ. ಗುಡಿ ಕಳ್ಳರಲ್ಲ ಎಂಬುದು 7ನೇ ಪಾಠ. 8ನೇ ಮತ್ತು ಕೊನೆ ಪಾಠ ಏನಂತ ಹೇಳಿದ್ರೆ, ನಮ್ಮ ದೇವತೆಯ ದೂಷಕರು ಅಲ್ಲ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಸಾರುವಾಗ ಇತರ ದೇವತೆಗಳನ್ನು, ಇತರ ದೇವರುಗಳನ್ನು ನಾವು ದೂಷಿಸಬಾರದು. ಯಾಕಂದರೆ ಇನ್ನೊಬ್ಬ ಸ್ನೇಹಿತರೊಬ್ಬರು ಹೇಳಿದ್ರೆ, ಅವರ್ ಗಾಸ್ಪಲ್ ಇಸ್ ಎ ಪಾಸಿಟಿವ್ ಗಾಸ್ಪಲ್. ನಮ್ಮ ಸುವಾರ್ತೆ ಅದು ಸಕಾರಾತ್ಮಕವಾದದ್ದು. ಅದನ್ನೇ ಹೇಳೋಣ ನಾವು. ಅದು ನೀವು ಸರಿಯಿಲ್ಲ ಅಂತ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಹೇಳಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಪಾಠ ನಾವು ಕಲಿಬೇಕು. ವಿರುದ್ಧದಲ್ಲಿ ಇದು ಒಳ್ಳೆಯ ಸಾಕ್ಷಿ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 23ರಿಂದ 41 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ವಿರುದ್ಧದಲ್ಲಿ ನಾವು ಯಾವ ರೀತಿಯಾಗಿ ನಿಭಾಯಿಸಬೇಕೆಂಬುದಾಗಿ 8 ಪಾಠಗಳನ್ನು ಕಲಿಯುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.